ಸೊ ಹಾಯ್ ಗಾಯ್ಸ್, ನಾನು ನಿಮ್ಮ ಟೀಮ್ X19 ನಿಮ್ಮೆಲ್ರಿಗೂ ಒಳಗಿಂದ ನಮಸ್ಕಾರ. ಸೊ ನಾನೊಬ್ಬ ಕನ್ನಡ ಗೇಮರ್. ಈಗಿನ್ನೂ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ ನನ್ನ ಜರ್ನಿನ. ಸೊ ನಾನು ಇವಾಗ 100 ಸಬ್ಸ್ಕ್ರೈಬರ್ಸ್ಗೆ ತುಂಬ ಹತ್ತಿರ ಇದ್ದೀನಿ. ಸೊ ಇಷ್ಟು ದಿನ ನಾನು ಬರೀ ಶಾರ್ಟ್ಸ್ ಬಿಡ್ತಿದ್ದೆ. ಇನ್ಮೇಲೆ ಸ್ವಲ್ಪ ವಾಯ್ಸ್ ಓವರ್ ಮಾಡಿ ಒಂದು ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ಇವಾಗಿನ್ನೂ ಜಸ್ಟ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಾದರೂ ತಪ್ಪು ಏನಾದರೂ ನಿಮ್ಗೇನೇ ಅನಿಸಿದ್ರೂ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಬನ್ನಿ ಗೇಮ್ ಕಡೆ ಹೋಗೋಣ. ಫಸ್ಟು ಇವಾಗ ಆಲ್ಮೋಸ್ಟ್ ತುಂಬ ದಿನದಿಂದ ನಾನು ಬರೀ ಶಾರ್ಟ್ಸೇ ಬಿಡ್ತಿದ್ದೆ. ಸೊ ಇವಾಗ ನಮ್ಮ ಹುಡುಗರೆಲ್ಲ ಕೇಳ್ತವ್ರೆ, ಲೈಕ್ ಕನ್ನಡದಲ್ಲಿ ಆಲ್ಮೋಸ್ಟ್ ಜಾಸ್ತಿ ಯಾರು ವಾಯ್ಸ್ ಓವರ್ ಮಾಡ್ತಿದ್ದಾರೆ, ಕೆಲವರಿದ್ದಾರೆ, ಬಟ್ ಜಾಸ್ತಿ ಜನ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಮಾಡ್ತಿದ್ದೀನಿ. ಶಾರ್ಟ್ಸ್ ತೆಗ್ದ್ರೇನು ಗುರು, ಬರೀ ಹಿಂದಿಯವರೇ ಅಯ್ಯೋ ಫುಲ್ಲು ತುಂಬೋಗ್ಬಿಟ್ಟಿದ್ದಾರೆ. ಸೊ ಫಸ್ಟು ಇವಾಗ ಲ್ಯಾಂಡಿಂಗ್ ಮಾಡ್ತಿದ್ದೀನಿ. ಸೊ ಇವಾಗ ಇಳಿತೀನಿ. ಗನ್ ಅಂತೂ ಏನೂ ಸಿಗೋಲ್ಲ. ಇನ್ನು ಮುಂದೆ ಒಂದು ಗನ್ ಸಿಗ್ತೈತೆ, ಹಾಕೋತೀನಿ. ನಾಲ್ಕು ಹಾಂ UMP ಸಿಗುತ್ತೆ. UMP ತೊಗೊಂಡು ರಿಲೋಡ್ ಮಾಡ್ತೀನಿ. ಮುಂದೆ ಎಕ್ಸ್ಟ್ರೂಟ್ ಬರ್ತಾನೆ. ಬಟ್ ಅವ್ನು ಟೀಮ್ ಬಂದ್ಬಿಟ್ಟು ಅದೇ ಪ್ರಾಬ್ಲಮ್ ಆಗೋದು. ಅವ್ನು ಒಳ್ಳೆ ಡಿವೈಸ್ ಐತೆ, ಒಂದು ಹೆಂಗೋ ಹೊಡೆದ್ಬಿಟ್ಟ ನೋಡಿ. ಅವ್ನು ಲೈಕ್ ಅದು ಫೀಲು ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಅವ್ನು ಬರೋದ್ರು ನನ್ನ ಫೋನಿಗೆ ಕಾಣಿಸೋದೇ ಇಲ್ಲ. ಆಮೇಲೆ ಇಲ್ಲಿ ಬರ್ತೀನಿ, ನೋಡಿದ್ರೆ ಇವನು ಒಬ್ಬ ಹಾರ್ಕೊಂಡು ಬರ್ತೀನಿ ಸ್ಪೈಡರ್ಮ್ಯಾನ್ ಥರ. ಅವ್ನು ಕೊಡ್ತೀನಿ, ನೋಡಿದ್ರೆ ನೇಡ್ ಹಾಕ್ಬಿಡ್ತಾರೆ. ನೀವು ಯಾವಾಗಲೇ ನೋಡಿದ್ರೂ ನಾನು ಆಲ್ಮೋಸ್ಟ್ ಅಪಾರ್ಟ್ಸಲ್ಲೇ ಗೇಮ್ ಆಡ್ತಿರ್ತೀನಿ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅಪಾರ್ಟ್ಮೆಂಟ್ ಅಂದರೆ. ನಿಮ್ಗೆ ಯಾವುದು ಫೇವ್ರೇಟ್ ಜಾಗ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ಇವಾಗ ಇಲ್ಲೊಬ್ಬ ಇರ್ತಾನೆ. ಇವ್ನು ಯಾರಂತ ಹಂಗೆ ಗೆಸ್ ಮಾಡಿ ನೋಡೋಣ. ಇವಾಗ ಇಷ್ಟೊತ್ತಲ್ಲಿ ನೋಡಿದ್ರಲ್ಲ, ಇವ್ನು ಯಾರಂತ ನೋಡ್ರಿ. ಮೇಲೇನೂ ಫುಡ್ ಕೊಡ್ತಾ ಇರ್ತಾನೆ. ತಗೋ, ನಾನು ನೆಕ್ಸ್ಟ್ ಅವನೇ ಸೇಮ್ ಪ್ಲೇಯರು. ಚಾಕು ಹೊಡೆಯಕ್ಕೆ ನೋಡ್ತೀನಿ, ಮಿಸ್ ಆಗೋಯ್ತೈತೆ. ಅವನ ಅಷ್ಟೇ ಸತ್ತೇ ಹೋಗ್ತಾನೆ. ನಮ್ಮ ಟೀಮ್ಮೇಟ್ ನಾನು ಮುಗಿಸ್ಬಿಟ್ಟು ತೆಗ್ದಿರ್ತೀನಲ್ಲ, ಅವನಷ್ಟು ಸ್ವಲ್ಪ ಹೊಡೆದ್ಬಿಟ್ಟಿರ್ತಾನೆ. ಆಮೇಲೆ ದೂರದಲ್ಲಿ ಒಂದೆರಡು ಬಾಟ್ ದಾದಾಗ ಕಾಣಿಸ್ತಾವೆ. ಒಂದು ದಾದ ಅನ್ರಪ್ಪ ನೀವೆಲ್ಲರೂ ಹೆವಿ ಬೆಂಕಿ ಅಂದ್ಕೊಂಡ್ರಿ. ಅವು 3-4 ಸೇರ್ಕೊಂಡು ಹಾಕೊಂಡು ಗುಮ್ಮೆ ಬಿಡ್ತಾವೆ. ಇವಾಗ ಅಷ್ಟೊಂದು ಅಪ್ಡೇಟ್ ಮಾಡಿಬಿಟ್ಟಿದ್ದಾರೆ ಅವ್ರನ್ನ. UMP ಆಮೂನ್ ಉಳಿಸ್ಕೋಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸುಮ್ಮನೆ ಅದನ್ನು ಉಳಿಸ್ಕೊತೀನಿ. ರಿಲೋಡ್ ಮಾಡಿ ಇನ್ನೊಂದು ಕ್ಲಿಯರ್ ಮಾಡ್ತೀನಿ. ಈ ಥರ ಒಂದೆರಡು ಬಾಟ್ ಹೊಡಿಬೇಕಾದ್ರೆ ಆ ಕಡೆ ನೋಡಿದ್ರೆ ರೀಕಾಲ್ ಹತ್ರ ಫೈರಿಂಗ್ ಬರ್ತಾ ಇರ್ತೈತೆ. ಸೊ ಅಲ್ಲಿ ನೋಡಿದ್ರೆ ಸ್ಮೋಕ್ ಹಾಕೊಂಡಿರ್ತಾರೆ. ಸೊ ಗಾಡಿ ಒಳಗಡೆ 3 ಜನ ಹತ್ಕೊಂಡು ಹಂಗೆ ಬರೋಕ್ಕೆ ನೋಡ್ತಿರ್ತಾರೆ. ಅವ್ರೇನು ಅನ್ಕೋತಾರೆ, ಮೇನ್ ಬಿಲ್ಡಿಂಗ್ ಹೋಗ್ಬಿಡೋಣ ಅಂತ ಅನ್ಕೊಂತಾರೆ. ಅವ್ನು ಯಾರೋ ಹೆವಿ ಡ್ರೈವರ್ ಅನ್ಕೊಳ್ಳಿ, ಇಲ್ಲಿ ಬಂದು ಬ್ರೇಕ್ ಹಾಕೊಂಡು ಡಿಪ್ ಮಾಡ್ತಾನೆ. ಆರಾಮಾಗಿ ಸ್ಪೇಕ್ ಸಿಗಾಕೊಂಡ. ಅದಕ್ಕೆ ನೋಡಿ UMP ಹೆಂಗೆ ಆಮೂಸ್ ಅವಲೇ ಉಳಿಸ್ಕೊಂಡಿದ್ದು ಒಳ್ಳೇದಾಯಿತು. 3 ಜನನೂ ಎದ್ಬಿಡ್ತೀನಿ. ಸರಿ ಪೇಟಿ ಪ್ಯಾಕ್ ಮಾಡೋಣ. 1 2 ಯಾಕಂದ್ರೆ 3 ಯಾಕಂದ್ರೆ 3 ಜನನೂ ಕ್ಲಿಯರ್ ಆಯ್ತಾರೆ ಇಲ್ಲಿ. ಅದಾದಮೇಲೆ ಹಂಗೆ ಹೋಲ್ಡ್ ಮಾಡ್ತಿರ್ತೀನಿ. ಇವರೆಲ್ಲ ಮತ್ತೆ ರೀಕಾಲ್ ಆಗ್ಬಿಟ್ಟು ಬರ್ತಾರೆ. ಇಳಿದ್ರು ಒಬ್ಬಗಾನು ಎತ್ಕೊಂಡೆ ಒಂದು ಕಿಲ್ಲು. ನೆಕ್ಸ್ಟ್ ಇನ್ನೊಬ್ಬ ಬರ್ತಾನೆ. ಅಷ್ಟರಲ್ಲಿ ನಮ್ಮ ಟೀಮೇಟ್ ಇನ್ನೊಂದು 4 ತೆಗಿತಾನೆ. ಅದಾದ್ಮೇಲೆ ನಾನು ಹೇಳ್ತೀನಿ, ಬ್ರೋ ನೀನು ಮುಂದೆ ನುಗ್ಗು, ನಾನು ಫಸ್ಟ್ ಚಾಕು ಹೊಡೆಯೋಣ ಅಂತ ಟ್ರೈ ಮಾಡ್ತೀನಿ. ಬಟ್ ಹಾಗೆ ಕಾಯ್ತೀರಿ, ಚಾಕು ಕಿಲ್ಸ್ಗಳಿಗೋಸ್ಕರ ಬರುತ್ತೆ. ನೀವು ನೋಡ್ತೀನಿ ಮುಂದೆ ನುಗ್ಬಿಟ್ಟು ಅಷ್ಟೇ ನಾನು ಆರಾಮಾಗಿ ಕಿಲ್ ಎತ್ಕೊತೀನಿ. ಈಗ ಆರಾಮಾಗಿ ಇವ್ರು ಹಂಗೆ ರಿಯಾಕ್ಷನ್ಗಳು ಕೇಳಿಸ್ಕೊಳ್ಳಿ, ಇವ್ರದ್ದು ಮಸ್ತಾಗಿರುತ್ತೆ. ಅದಾದಮೇಲೆ ತಗೋ ಪಕ್ಕದ ಬಿಲ್ಡಿಂಗಿಂದ ಫುಲ್ ಡ್ಯಾನ್ಸಿಂಗ್ ನೇಡು ಅದು ಇದು ಎಲ್ಲ ಹಾಕೊಂಡು ಗುಮ್ತಾರೆ. ನಿಮ್ಗೆ ಈ ಇವೆಂಟ್ ಹೆಂಗೆ ಇಷ್ಟ ಆಯಿತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಸ್ವಲ್ಪ ಹೀಲ್ ಹಾಕ್ತೀನಿ. ಒಬ್ಬ ಬಂದ, ಅವ್ರು ಯಾರು ಗೊತ್ತಿರಲ್ಲ ಗುರು, ಬಟ್ ಇವ್ನು ಸ್ವಲ್ಪ ಲೈಕ್ ಜಿಗಲ್ ಚೆನ್ನಾಗಿ ಕೊಟ್ಟಿದ್ದ ಹುಡುಗ. ಅದಕ್ಕೆ ನಮ್ಮ ಟೀಮೇಟ್ ಹೇಳ್ತಾನೆ, ಪಾಪ ಜಿಗಲ್ ಚೆನ್ನಾಗಿ ಕೊಟ್ಟ ಅಂತ. ಹೆವಿ ಸೈಕಿತ್ತು ಅಂದ್ಕೊಳ್ಳಿ. ಅದಾದಮೇಲೆ ಇನ್ನೊಬ್ಬ ಬರ್ತಾನೆ. ಸ್ವಲ್ಪ ಇವನು ನಾನು ಅವ್ನು ಮಾಲಿ ಹಾಕ್ತಾ ಹೋಗ್ತೀನಿ. ಸ್ವಲ್ಪ ಅವನು ನಾನು ಲ್ಯಾಗ್ ನೋಡ್ರಿ ಗುರು, ಲ್ಯಾಗ್ ಹಿಂಗೆ ಆಗ್ತೈತೆ. ಅಯ್ಯೋ ದೇವ್ರೆ ಎಷ್ಟು ಲ್ಯಾಗ್ ಆಯ್ತೈತೆ. ಅದಾದ್ಮೇಲಿಂದ ಆ ಜಾಗ ಚೇಂಜ್ ಮಾಡ್ತೀವಿ. ಸೊ ಇಲ್ಲೊಂದು ಕಾರ್ ಬಂತು. ಫೈಟ್ ಎಂಜಾಯ್ ಮಾಡಿ. ಸೊ ಅದಾದ್ಮೇಲೆ ನಂಗೆ ಈ ರೂಮಿಂದ ಮತ್ತೆ ಫುಡ್ ಬರುತ್ತೆ. ಕೊಟ್ಟೆ ಇವ್ರು ಕ್ಲಿಯರು. ಆಮೇಲೆ ಸ್ವಲ್ಪ ಹೀಲ್ ಹಾಕ್ತೀನಿ. ಆಮೇಲೆ ಗಾಡಿ ಎತ್ಕೊಂಡು ಹೊಂಟೋಗ್ತೀನಿ. ಆಮೇಲೆ ಇಲ್ಲಿ ಗುರು ಬೇಜಾರಾಗೋದು ಅಂದರೆ ನಮ್ಮ ಟೀಮೇಟ್ಸ್ ಎಲ್ಲ ಸತ್ತೋಯ್ತಾರೆ. ನೀವು ಕ್ಲಿಯರ್ ಮಾಡು ಅಂತ ಬಡ್ಕೊಂಡು ಸಾಯ್ತಾ ಇರ್ತಾನೆ ಗುರು. ಅದಕ್ಕೆ ಪಾಪ ಕ್ಲಿಯರ್ ಮಾಡ್ಕೊಡ್ತೀನಿ. ರೈಟಲ್ಲಿ ಒಂದು ಸ್ವಲ್ಪ ಡ್ಯಾಮೇಜ್ ಕೊಡೋಣ ಅಂತ ಹೋಗ್ತೀನಿ. ಈಗ ನೋಡಿರಿ, ನಾನು ಕರೆಕ್ಟಾಗಿ ನನ್ನ ಏಮು ನನ್ನ ಎನಿಮಿಗೆ ಕರೆಕ್ಟಾಗಿ ಐತೆ ನೋಡಿ. ಒಂದು ಬುಲೆಟ್ ಟಚ್ ಆಗೋಲ್ಲ. ಫುಲ್ಲು ಬೇಜಾರಾಗೋಯ್ತದು ಗುರು. ಸೊ ಅಂತ ಅಂದ್ಬಿಟ್ಟು ಇನ್ನೊಂದು ಮ್ಯಾಚ್ ಸ್ಟಾರ್ಟ್ ಮಾಡ್ತೀನಿ. ಇನ್ನೊಂದು ಮ್ಯಾಚ್ ಸ್ಟಾರ್ಟ್ ಮಾಡಿ ಇವೆಂಟಲ್ಲಿ ಒಂದು 4 ಕಿಲ್ ಎತ್ಕೊಂಡು ಬಂದಿದ್ದೀನಿ. ಇನ್ನು ಹಾಕೊಂಡೆ. ಅದು ಈವೆಂಟಲ್ಲಿ ಸ್ವಲ್ಪ ಜಾಸ್ತಿ ಲ್ಯಾಗ್ ಆಯ್ತಿತ್ತು ಅಂತ ಸ್ಕ್ರೀನ್ ರೆಕಾರ್ಡ್ ನಾನು ಆಫ್ ಮಾಡಿದ್ದೆ. ಸೊ ಇಲ್ಲಿ ಇನ್ನೊಬ್ಬ ಬರ್ತಾನೆ. ಈಗ ನೋಡಿರಿ, ಸ್ವಲ್ಪ ಕರೆಕ್ಟಾಗಿ ಗೇಮ್ ಸೆನ್ಸ್ ಯೂಸ್ ಮಾಡಿದ್ರೆ ಅವ್ನು ನೋಡಿ ಅಲ್ಲಿ ಅವ್ನು ಫೈರಿಂಗ್ ಕೊಡ್ತಾನೆ. ಅವ್ನು ರಿಲೋಡ್ ಆಗಿಷ್ಟಕ್ಕೆ ನಾನು ನುಗ್ದೆ. ಪ್ಯಾನ್ ಕಿಲ್. ಲೈಕ್ ಹಾಕೊಳ್ರಿ ಗುರು ಹಂಗೆ ಇಷ್ಟ ಆಗಿದ್ರೆ. ಅಲ್ಲೊಂದು ಕೂಪ್ ಹತ್ರ ಒಬ್ಬ ಎನಿಮಿ ಕಾಣಿಸ್ತಾನೆ. ಆರಾಮ್ ಸ್ಪ್ರೇ
ಕ್ಲಿಯರು. ಲ್ಯಾಗ್ ನೋಡ್ರಿ ಗುರು, ಸೈಕ್ ಲ್ಯಾಗ್ ಅಂದ್ಕೊಳ್ಳಿ. ಅದಾದಮೇಲೆ ಇನ್ನೊಂದು ಗಾಡಿ ಬರ್ತದೆ, ಹೆಡ್ ಶಾಟ್. ಸ್ವಲ್ಪ ಗಾಡಿ ಬ್ಲಾಸ್ಟ್ ಮಾಡೋಣ ಅಂತ ಅಂದ್ಕೊತೀನಿ. ಅವ್ನು ಎಕ್ಸಿಟ್ ಆಯ್ತಾನೆ. ನೋಡಿರಿ, ನಿಮ್ಗೆ ಇನ್ನೊಂದು ಫೀಲ್ ಗೊತ್ತಾಗುತ್ತೆ. ನಿಮ್ಗೇನಾದರೂ ಲೈಕ್ ಜಾಸ್ತಿ ಸ್ಪ್ರೇಯಲ್ಲಿ ಏನಾದರೂ ಒಂಚೂರು ಪ್ರಾಬ್ಲಮ್ ಅನಿಸಿದ್ರೆ ಜಸ್ಟ್ ಝೂಮ್ ಇನ್ ಮಾಡಿ ಹಾಕೊಳ್ರಿ. ನಮ್ಮ ದಾದಾ ಬಂದರು ಮತ್ತೆ ಕ್ಲಿಯರು. ಅಯ್ಯೋ ನಾನು ಡ್ಯಾನ್ಸ್ ಆಗೋಯ್ತು. ವಿ ಸೈಕ್ ಅಂದ್ಕೊಳ್ಳಿ, ವಿ ಪ್ಯಾನಿಕ್ ಆಗಿದೆ ಅವಾಗಂತೂ ಮಾತ್ರ. ಡ್ಯಾನ್ಸ್ ಎಲ್ಲ ಮುಗಿದು ನನಗೂ ನಮ್ಮ ಟೀಮೇಟ್ ಹಾಕೊಂತಾರೆ. ಇವ್ನು ಹಾಕೋಣ ಆರಾಮಾಗಿ ಹಾಕೊಂತೀನಿ, ಯಾಕಂದರೆ ನಮ್ಮ ಟೀಮೇಟ್ ಜಾಗ ಗೊತ್ತಾಗೋಗಿತ್ತು ಅವ್ನಿಗೆ ಕ್ಲಿಯರು. ಇವ್ನು ನೋಡಿ, ಇವ್ನು ಶಿಷ್ಯ ನಂಗೆ ಸ್ಟನ್ ಆಗ್ತಾ ನಾನು ಅವ್ನು ಡ್ಯಾನ್ಸಿಂಗ್ ಆಗ್ತೀನಿ. ಹಾಲೆ ನುಗ್ಗು ಬಿಟ್ಟವ್ನು ಹುಡುಗ. ಸರಿ, ವಿ ಸೈಕ್ ಅಂದ್ಕೊಳ್ಳಿ. ಇವಾಗ ನಾನು ಒಳಗಡೆ ಹಾಕಬೇಕಾಗಿತ್ತು ನೇಡು, ಬಟ್ ನಮ್ಮ ಟೀಮೇಟ್ ಹೋಗ್ತಾರೆ ಅಂತ ನಾನು ಒಳಗಡೆ ಹಾಕಲಿಲ್ಲ. ಸೊ ಅದಕ್ಕೆ ಆಚೆ ಹಾಕ್ತೆ. ಸುಮ್ಮನೆ ಆಮೇಲೆ ಅವರು ಕ್ಲಿಯರ್ ಆಗಿಬಿಟ್ರೆ ಸುಮ್ಮನೆ ಪ್ರಾಬ್ಲಮ್ ಆಯ್ತದೆ ಅಂತ ಹೆಂಗೆಂಗೋ ಮಾಲಿ ಹಾಕೊಂಡು ಇವ್ರು ರಿವೈವ್ ಎತ್ಕೋತೀನಿ. ಶೆಲ್ಲೋ ಐತೆ ತಡಿ, ಎಲ್ಲೂ ಹೋಗಕ್ಕೆ ಬಿಡಲ್ಲ ನಿನ್ನ, ರಿವೈವ್ ಆಗ್ತಿತ್ತು. ಇದೊಂದು ನೆಮ್ಮದಿ ಗುರು. ಆ ಡ್ಯಾನ್ಸಿಂಗ್ ನೇಡ್ ಹಾಕಿದ್ರು ನಮ್ದು ರೀಕಾಲಲ್ಲಿದ್ದರು, ರಿವೈವಲ್ಲಿದ್ರೂ ನೆಮ್ಮದಿ. ತಗೋ ನೀನು ಕ್ಲಿಯರ್ ನಡಿ. ಈಗ ಮತ್ತೆ ಹಾಕಿದ್ರು ಶಿಷ್ಯ ರಶು, ಈಸಿ 1v3. ಇನ್ನೊಂದು ಸ್ಕ್ವಾಡ್ ಇತ್ತು, ಮಾಲಿ ಹಾಕ್ಬಿಟ್ಟು ಹೀಲ್ ಹಾಕ್ತೀನಿ. ಹೀಲ್ ಹಾಕ್ಬಿಟ್ಟು ಅವ್ರಿಗೆ ರೀಕಾಲ್ ಕೊಡೋಣ. ರಿವೈವ್ ಹಾಕ್ತವ್ರೆ, ರಿವೈವ್ ಕೊಟ್ಟೆ, ಮತ್ತೆ ಮಾಲಿ ಹಾಕಿದ್ರು. ಪಾಪ ಈ ಸತಿ ಹೆವಿ ಪ್ರಾಬ್ಲಮ್ ಆಗೋಯ್ತು ಅವ್ರಿಗೆ. ಅವ್ರ ಜಾಗ ಎಲ್ಲ ಲೀಕ್ ಆಗೋಗಿತ್ತಲ್ಲ, ಸೊ ನೋಡ್ಕೊಂಡ್ರು ಅವರು. ನನ್ನ ಮಕ್ಕಳು 1-4ಗೆ ಅಯ್ಯೋ ನನ್ನ ಕಿಲ್ಲು ಅಂದ್ಕೊಂಡು ಬಂದುಬಿಡ್ತಾರೆ ನೋಡಿ. ಯಾಕೆ ನಿಮ್ಮ ಜಿಶೆ ಏನು ಚೋಕ್ ಆಯ್ತಾ ನೋಡಿ ಇವಾಗ ಗೇಮು. 5 ಬುಲೆಟ್ ಹೊಡೆದ ಅವನು. ನಡಿ ಈ 1v2 ಇಷ್ಟ ಆದರೆ ಲೈಕ್ ಮಾಡಿ. ಆ ರೈಟ್ ಮನೇಲಿ ಅವರೇ. ಈ ನನ್ನ ಮಗ ಸುಮ್ಮನೆ ಇರ್ಬೇಕು ತಾನೆ ತಿಂದ. ಈಗ ಇವನು ಯಾರಪ್ಪ ಹೆವಿ ಪ್ರೋ ಪ್ಲೇಯರು. ಏನು ಗೀಟಲೆಲ್ಲ ಹಾಕೊಂಡು ಬಂದ. ಅವ್ನ ತಲೆ ಕಾಣಿಸ್ತಿತ್ತು ಅಂದ್ಕೊಂಡೆ, ಕಾಣಿಸ್ಲಿಲ್ಲ. ಐಕ್ ಯೂಸ್ ಮಾಡ್ತೀನಿ, ನೇಡ್ ಹಾಕ್ತೀನಿ, ಡ್ಯಾನ್ಸಿಂಗ್ ನೇಡು. ಇಶೆ ಎದ್ದ. ರೆಡಿ ಮನೆಗೆ, ರೆಡಿ ಲಾಬಿಗೆ ಹಾಕೊಂಡು. ಈ ಇಶೆ ಏನು ಪ್ರೋಲ್ ಬತ್ತ ನೋಡಿ. ತಗೋ, ಈ ಶಾರ್ಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರೋ. ಆಮೇಲೆ ಲಾಸ್ಟಲ್ಲಿ ಹೊಡೆದ್ಬಿಡ್ತಾರೆ ಗುರು. ನನ್ನ ಹೆವಿ ಬೇಜಾರಾಗೋಯ್ತದೆ. ಅಂದರೆ ಅವ್ರಿಗೆ ಹೀಲ್ ಆಗಿ ಅಂತ ಹೇಳ್ತೀನಿ ನಾನು, ಲೈಕ್ ಹೀಲ್ ಬ್ಯಾಟಲ್ ಮಾಡಿ ಅಂತ. ಈಗ 20 ಕಿಲ್ ಆಗುತ್ತೆ. ಅಷ್ಟರಲ್ಲಿ ಇವ್ರಿಗೊಂದು ಕಾಲ್ ಬಂದುಬಿಡುತ್ತೆ ಗುರು. ಅದೇ ಬೇಜಾರಾಗಿ ಸತ್ತೋಗ್ತಾರೆ. ಸೊ ಅದಾದಮೇಲೆ ಇನ್ನೊಂದು ಮ್ಯಾಚ್ ಸ್ಟಾರ್ಟ್ ಮಾಡ್ತೀನಿ. ಇಲ್ಲೊಬ್ಬ ಸ್ಟ್ರೀಮರ್ ಬಂದುಬಿಡ್ತಾನೆ. ಇವನ ಹೆಸರು ಬಂದು ಲವ್ ಪ್ಲೇಸ್ ಅಂತ. ಸೊ ಏನು ಅಯ್ಯೋ ಹಂಗೆ ಅಂತ ಮಾಡ್ತಿರ್ತಾನೆ. ಇವನು ಅವ್ನ ಟೀಮೇಟೇನೆ ಕ್ಲಿಯರು. ಹಂಗೆ ಎಲ್ಲ ನೋಡ್ತಾ ಇರ್ತೀನಿ. ಇನ್ನೊಂದು ಯಾವುದೋ ಒಂದು ಎಕ್ಸ್ಟ್ರಾ ಕಿಲ್ ಸಿಗುತ್ತೆ, ಎತ್ಕೊತೀನಿ. ಅದಾದ್ಮೇಲೆ ನೋಡ್ರಿ, ತಗೋ ಜನಾತನ್ ಸೆಟ್ಟು ನೀವು ನಿಗಿರ್ತವ್ರೆ ಗುರು. ನೋಡಿ ಅವ್ರು ಲವ್ ಪ್ಲೇಸ್ ಅದು ಹೊಡಿತಾವ್ ನೋಡಿ. ಅವ್ನು ಲವ್ ಪ್ಲೇಸೇನೆ ಬರ್ತಾನವನು. ನಮ್ಮ ಬ್ರೋ ಒಬ್ಬರು 4 ತೆಗಿತಾರೆ. ಈಗ ಶಿಷ್ಯ ಪಾಪ ಬೇರೆ ಬಿಲ್ಡಿಂಗಿಂದ ತಿಂದ್ಬಿಡ್ತಾನೆ ಗುರು. ಕ್ಲಿಯರ್. ಇಲ್ಲಂತೂ ನನಗೆ ಬಂದ, ಅಷ್ಟೇ ಸಾಕು. ಈಗ ನೋಡ್ರಿ ಅವನ ಪಾಯಿಂಟ್ ಆಫ್ ವ್ಯೂ. ಪಾಪ ಬೇರೆ ಕಡೆಯಿಂದ ಹೊಡೆದ್ಬಿಡ್ತಾರೆ ಗುರು ಅವ್ರನ್ನ. ಬಟ್ ನೀವು ಕರೆಕ್ಟಾಗಿ ಕೇಳಿಸ್ಕೊಂಡಿದ್ರೆ ಅವ್ನು ಇನ್ನೊಬ್ರು ಫಸ್ಟ್ ನುಗ್ತಾನಲ್ಲ, ಅವ್ನು ಏನು ಚೆನ್ನಾಗಿ ಒಬ್ಬನೇ ಇರೋದು ಬನ್ನಿ ಅಂತ ಏನು ನುಗ್ಗಿಸ್ತಿರ್ತಾರೆ ಗುರು. ಅಯ್ಯೋ ದೇವ್ರೆ, ಇವ್ರದ್ದಂತೂ ಸೈಕ್ ರಿಯಾಕ್ಷನ್ ಅಂದ್ಕೊಳ್ಳಿ. ಈಗ ನಮ್ಮ ಬ್ರೋ ಸತ್ತೋಗಿರ್ತಾರೆ. ಪಾಪ ಇಬ್ಬರು ರ್ಯಾಂಡಮ್ಸ್ ಆಡ್ತಿದ್ರು. ಅವ್ರು ಏನು ಚೆನ್ನಾಗಿ ನೇಡ್ ಹಾಕ್ತಾನೆ, ಸಖತ್ತಾಗಿ ನೇಡ್ ಹಾಕ್ತಾನೆ. ಅವ್ನು 4 ಇದು ಕ್ಲಿಯರ್ ಮಾಡ್ಕೊಳ್ತಾನೆ. ಇಲ್ಲಿ ಏನು ಎತ್ಕೊಂಡು ಹೋಯ್ತಾ ಇರ್ತಾನೆ ಗುರು. ಈಸಿ ಕ್ಲಿಯರು. ಅದಾದಮೇಲೆ ಇದು ಜಾರ್ಜ್ ಫುಲ್ ಮ್ಯಾಚು. ಒಂದು 4 ಕೊಡ್ತೀನಿ. ಅದಾದಮೇಲೆ ನೀವು ರಿಕಾಲ್ಗೆರೋ ಬರ್ತಿರ್ತಾನೆ. ಹೆಡ್ ಶಾಟ್ ಕೊಟ್ಟಿದ್ದಕ್ಕೆ ನಿಲ್ಸೋಗ್ಬಿಡ್ತಾನೆ. ಇಲ್ಲ ಪಾಪ ಫ್ಯೂಯಲ್ ಖಾಲಿ ಆಗಿರ್ತದೆ. ಅದು ಏನು ಬ್ಯಾಡ್ಲಕ್ಕೋ ಗೊತ್ತಿಲ್ಲ. ಅದಾದಮೇಲೆ ನೇಟ್ ಕ್ಲಿಕ್ ಮಾಡ್ತೀನಿ. ಈಸಿ ನಾಕ್ ಕ್ಲಿಯರ್. ಅದಾದಮೇಲೆ ಅವ್ನು ಇನ್ನೊಬ್ಬ ಟೀಮೇಟು ಅದು ಹಾರ್ಕೊಂಡು ಬರ್ತಾರಲ್ಲ, ಅದ್ರಲ್ಲಿ ಬಂದ್ಬಿಟ್ಟು ರಿಕಾಲ್ ತಗೋತಾ ಇರ್ತಾನೆ. ಮತ್ತೆ ನಾಕ್. ಈಗ ಡೈರೆಕ್ಟ್ ಬ್ರಷ್ ಮಾಡ್ತೀವಿ. ಅವ್ನು ಶಿಷ್ಯ ಕವರ್ ಕೊಟ್ಬಿಡ್ತಾನೆ ಆ ಕಡೆಯಿಂದ. ಇವನು ಇಲ್ಲಿ ನನ್ನ ಹತ್ರ ಫೈಟ್ ತಗೋತಿದ್ದು, ನೀವು ಚೆನ್ನಾಗಿ ನಮ್ಮ ಟೀಮೇಟ್ ಹತ್ರ ಹೊಂಟೈತಾನೆ ಫೈಟ್ ತಗೊಳ್ಳೋಕ್ಕೆ. ಅವ್ನು ತಿನ್ಬಿಡ್ತಾರೆ ಪಾಪ, ಒಂದೇ ಕಚ್ಚಿಸ್ಬಿಡ್ತಾನೆ.
ಅದಾದಮೇಲೆ ನಾನು ಡೈರೆಕ್ಟ್ ನುಗ್ತೀನಿ ಅವನಿಗೆ ಹೀಲಾಗೋಣ ಅಂತ ನೋಡ್ತೀನಿ, ಬಟ್ ಮುಗಿಯೇ ಬಿಡ್ತೀನಿ. ಯಾರು ಅದಾದಮೇಲೆ ನಮ್ಮ ಟೀಮೇಟ್ನ ರೀಕಾಲ್ ತೊಗೊಂಡು ರಿವೈವ್ ಮಾಡಿ ಇವ್ನು ಹಾಕೊತೀನಿ. ಇವನು ಫುಲ್ ಸ್ಕ್ವಾಡ್ ಕ್ಲಿಯರ್ ಆಗುತ್ತೆ. ಇವಾಗ ಒಂದು ಸ್ಕ್ವಾಡ್ ನೋಡ್ರಿ ಗುರು, ಏನು M249 ಗುರು, ಯಪ್ಪ 4 ಜನ ನಿಲ್ಲಿಸ್ತಾನೆ ಇಲ್ಲ, ಎನಿಮೀಸ್ ಇಲ್ಲ ಏನಿಲ್ಲ, ಏನು ಚಚ್ತಾ ಬಿದ್ದವ್ರು ಸುಮ್ಮನೆ ಏನು ದೀಪಾವಳಿ ಮಾಡ್ಕೊಂಬಿಟ್ಟವ್ರೆ ನೋಡ್ರಿ. ಹಂಗೆ ಈಸಿ ಎತ್ಕೋತೀನಿ ನೋಡ್ರಿ ಇವಾಗ ಒಂದು 2 ಕೀಲಾಗೋಣ ಅಂತ ಕೂತ್ಕೋತೀನಿ. ಅವನು ಯಾರೋ ಬಡಾರ್ ಮಾಡಲಿ ನನ್ನ ಮಗ ನೋಡಿ ತಗೋ ಕ್ಲಿಯರು. ಈಗ ಒಂದು ನೇಟ್ ಕ್ಲಿಕ್ ಮಾಡ್ತೀನಿ, ಮೇಲ್ಗಡೆ ರಿವೈವ್ ಆಗ್ತಿರ್ತಾರೆ ಅಂತ ಗೊತ್ತಿತ್ತು. ಪೇಟಿ ಪ್ಯಾಕ್ ಪೂರ್ತಿ 1v4 ಆಗುತ್ತೆ ಇಲ್ಲಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ತೀನಿ. ಇನ್ನೊಂದು ಕಿಲ್ ಎತ್ಕೊಳ್ಳೋಣ ಅನ್ಕೊತೀನಿ, ನಮ್ಮ ಟೀಮೇಟ್ ಎತ್ಕೊಳ್ತಾರೆ ಪರವಾಗಿಲ್ಲ. ಬಟ್ ಇವಾಗ ಅಲ್ಲಿ ಇಬ್ಬರು ಓಟಿರ್ತಾರೆ ಗುರು, ಅಷ್ಟು ಥರ ಡ್ಯಾಮೇಜ್ ಕೊಡ್ತೀನಿ, ಒಬ್ಬ ನನ್ನ ಮಗನೂ ನಾಕಾಗಲ್ಲ. ಅಸಲು ಅವನು EMR ಕಚ್ಚಿಬಿಡ್ತಾನೆ, ಹೆಲ್ಮೆಟ್ ಉದ್ರೋಗುತ್ತೆ ನಂದು. ಇವಾಗ ಸ್ವಲ್ಪ ಸಿಚುವೇಶನ್ ಕ್ರಿಟಿಕಲ್ ಇತ್ತು, ಡಿನ್ನರ್ ತೆಗಿತೀವೋ ಇಲ್ಲೋ ಗೊತ್ತಿರಲಿಲ್ಲ. ಹೀಲಾದೆ. ನಮ್ಮ ಟೀಮೇಟು ಪಾಪ ಸೈಕಾಗಿ ಫ್ಲ್ಯಾಂಕ್ ಹೊಡಿತಾರೆ. ಲೆಫ್ಟ್ ಎತ್ಕೊಂಡೋಗಿ ಹಿಂಸೆಲ್ಲ ಹಾಕಿದ್ರೆ ಹಾಕೊಂಡು ಸೈಕ್ ಪವರಲ್ಲಿ ಡಿನ್ನರ್ ಆಯ್ತೈತೆ. ಸೊ ಇಷ್ಟೇ ಗಾಯ್ಸ್. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಗೇನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿರಿ. ಆಲ್ಮೋಸ್ಟ್ ಜಾಸ್ತಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ನೋಡಿರಿ. ಅನೌನ್ಸ್ಮೆಂಟ್ ಇನ್ನೂ ಬರ್ತದೆ, ಗಿವ್ ಅವೇ ಎಲ್ಲ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್. ಸೊ ಎಲ್ರಿಗೂ ಬಾಯ್ ಬಾಯ್. ನಿಮ್ಮ ದಿನ ಮಸ್ತ್ ಇರಲಿ. ಜೈ ಕರ್ನಾಟಕ.